ನೀವ್ ಯಾಕೆ ನಿಮ್ ಮಗಳ ಪ್ರೀತಿನ ಒಪ್ಲಿಲ್ಲ? ಒಪ್ಪಿದ್ರೆ ಅವರು ನಿಮ್ ಜೊತೆನೆ ಇರ್ತಿದ್ರಲ್ವಾ? ನಿಮ್ಗೆ ಮಗಳಿಲ್ಲ ಅನ್ನೋ ನೋವು ಇರ್ತಿರ್ಲಿಲ್ಲ. ನಾನ್ ಪ್ರೀತಿಗೆ ವಿರೋಧಿಯಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಯ್ಯೋ, ಖಂಡಿತ ಇಲ್ಲ, ತಪ್ಪು ತಿಳಿದಿಲ್ಲ. ನನ್ನ ಪ್ರಶ್ನೆ ಅಷ್ಟೇ. ಅಂಗಡಿಯಲ್ಲಿ ನೇತಾಕೊಂಡಿರೋ ಬಟ್ಟೆ ಚಂದ ಕಾಣ್ತದ, ಆದ್ರ ಅದು ತೊಟ್ಕೊಂಡಿದ್ಮೇಲೆ ಚಂದ ಕಾಣೋದು ಮುಖ್ಯ ಅಲ್ವಾ ಮೇಡಮ್ ಅವರೇ? ಅಂದ್ರೆ ನಾವು ಹೆಜ್ಜೆ ಇಡೋ ಕಡೆ ಹೂವು ತಂತನ್ನೇ ಅರಳೋದಿಲ್ಲ, ಯಾರು ಹೂವನ್ನ ಅರಳಿಸೋದೂ ಇಲ್ಲ. ಕಲ್ಲು ಮುಳ್ಳು ಇದೆಲ್ಲ ದಾಟಬೇಕು. ನಾನು ಕಲ್ಲು ಮುಳ್ಳಿನ ಮೇಲೆ ಹೆಜ್ಜೆ ಹಾಕಿ ಜೀವನದ ಬಂಡೆನ ಎದುರಾಕೊಂಡಿದ್ದೀನಿ. ಅನುಭವ ದೊಡ್ಡದು. ಹೆಣ್ಣಿಗೆ ಜೀವನದಲ್ಲಿ ಏನ್ ಮುಖ್ಯ ಗೊತ್ತದ? ಜೀವನದಲ್ಲಿ ಪ್ರವೇಶ ಆಗೋ ಗಂಡು. ಆ ಗಂಡು ದೇವ್ರಾಗದೇ ಇದ್ರೂ ಪರವಾಗಿಲ್ಲ, ಶುದ್ಧ ಮನಸ್ಸಿನ ಭಕ್ತನಾಗಿದ್ರೆ ಸಾಕ. ಬದುಕು ದೇವಸ್ಥಾನ ಆಗ್ತದ. ಆದ್ರ ನನ್ನ ಮಗಳು ಇಷ್ಟಪಟ್ಟ ಗಂಡು ಒಳ್ಳೆಯವ ಅಂತ ನನಗನ್ಸ್ಲಿಲ್ಲ. ಹುಟ್ಟು ಸ್ವಾರ್ಥಿ ಅಂತ ಅನ್ಸ್ತಿತ್ತು. ಹಗಲ್ ಕಂಡ ಬಾವಿಗೆ ಇರ್ಲಲ್ ಬಿದ್ರ ಬಿದ್ದಿದ್ದಕ್ಕ ಸಮರ್ಥನೆ ಕೊಡ್ಬೋದು, ಆದ್ರ ಹಗಲ್ ಕಂಡ ಬಾವಿಗೆ ಹಗಲೇ ಬಿದ್ರ ಅದು ದುರಂತ. ಅವ ಸರಿ ಇರ್ಲಿಲ್ಲ, ಅದಕ್ಕ ನಾನು ಅನುಪಮ ಪ್ರೀತಿಗೆ ಒಪ್ಲಿಲ್ಲ. ಪ್ರೀತಿಗಿಂತ ಜೀವನ ಮುಖ್ಯ ಅಂತ ಇದನ್ನ ನಾನು ತಿಳಿಸಿ ಹೇಳಿದ್ರು ನನ್ನ ಮಗಳು ನನ್ನ ಮಾತು ಕೇಳಿಲ್ಲ. ಅವನು ಎಂಥವನು ಅಂತ ಗೊತ್ತಾದ್ಮೇಲೆ ಅನುಪಮ ಹಳ್ಳಕ್ ಬಿದ್ಲು, ನಾನು ಒಟ್ಟಾಗೆ ಬಿದ್ದೆ. ಮದುವೆ ಅನ್ನೋದು ನನ್ನ ಪಾಲಿಗೆ ಶಾಪ ಆಗೋಯ್ತು.